Okay, dear student, welcome to shape class. In this class, create a man. The using of shapes. Andre, ಏನಪ್ಪ ಅಂದ್ರೆ the create a man picture. Hello, create a man picture. This is a man picture. ಹೌದಲ್ವಾ? ಇದು ಮನುಷ್ಯ ಇರತಕ್ಕಂತ ಪಿಕ್ಚರ್ ಇದೆ. ಈ ಪಿಕ್ಚರ್ ನ ನಾವು ಕ್ರಿಯೇಟ್ ಮಾಡಬೇಕು ಅಂದ್ರೆ ಯೂಸಸ್ ಆಫ್ ಯೂಸ್ ಮಾಡಬೇಕು. ಏನ ಶೇಪ್ ನ ಯೂಸ್ ಮಾಡಬೇಕು. ಏನು ಕ್ರಿಯೇಟ್ ಎ ಮ್ಯಾನ್ ಬೈ ಯೂಸಸ್ ಆಫ್ ಯೂಸಿಂಗ್ ಆಫ್ ಶೇಪ್. ಶೇಪ್ ನ ಯೂಸ್ ಮಾಡಿಕೊಂಡು ನಾವೊಂದು ಮ್ಯಾನ್ ನ ಕ್ರಿಯೇಟ್ ಮಾಡೋಣ. ಫಸ್ಟ್ ಐ ಡೂ ದಟ್, ಆಫ್ಟರ್ ಯು ಆಲ್ ಡೂ ದಟ್. ಓಕೆ, ಅರ್ಥ ಆಯ್ತಾ? ಫಸ್ಟ್ ನಾನು ಮಾಡ್ತೀನಿ, ಆಮೇಲೆ ನೀವು ಮಾಡಬೇಕು. ಓಕೆ, ಈಗ ಭರತ್ ನನಗೆ ಹೇಳ್ಬೇಕು ಯಾವ್ಯಾವ ಶೇಪ್ ಅಂತ ಇದು ನೋಡಿಕೊಂಡು ನಾನು ಆ ಶೇಪ್ನ ನಾನು ಇಡ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಹೆಡ್ಗೆ ಯಾವ ಶೇಪ್ ಇಟ್ಟಿದ್ದಾರಪ್ಪ? ಇಲ್ಲಿ 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 ಹೆಡ್ ಕಮ್ಮಿ ಅಲ್ಲ ನೋ 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 ನೋ. ಈಗ ಪ್ಲೀಸ್, ಈಗ ಇದು ಮನುಷ್ಯನ ಚಿತ್ರ ಇದೆ ಅಲ್ವಾ? ಈಗ ನಾವು ಇದೇ ತರ ಬಿಡಬೇಕು ಚಿತ್ರನ. ಬಿಡೋದಕ್ಕೋಸ್ಕರ ಏನೇನು ಬಳಸಿದ್ದಾರೆ ಅಂತ ನನಗೆ ಹೇಳ್ಬೇಕು ನೀನು. ಯಾವ್ಯಾವ್ದು ಬಳಸಿದ್ದಾರೆ? ತಲೆಗೆ ಯಾವ್ದು, ಹೆಡ್ಗೆ ಏನೇನು ಬಳಸಿದ್ದಾರೆ? ಇಲ್ಲಿ ಈ ಹೆಡ್ಗೆ ಕಲರ್ ಅಲ್ಲ, ಶೇಪು. ಯಾವ ಶೇಪು? ಸ್ಕ್ವೇರ್. ನೋಡಿ, ಸ್ಕ್ವೇರ್ ನ ಇಡ್ತಾ ಇದ್ದೀನಿ. ಓಕೆ, ಒಂದು ಸ್ಕ್ವೇರ್ ನ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಅಲ್ಲ, ಇಲ್ಲಿ ಒಳಗಡೆ ಯೂಸ್ ಮಾಡೋದು ನೀವು ಟ್ರಯಾಂಗಲ್. ಓಕೆ, ನಾನು ಎರಡು ಟ್ರಯಾಂಗಲ್ ನ ತಗೋತಾ ಇದ್ದೀನಿ. ಬಟ್ ಇಲ್ಲಿ ಟ್ರಯಾಂಗಲ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಆ ಶೇಪ್ ಅಲ್ಲಿ ನಾನು ಎರಡು ಚಿಕ್ಕ ಟ್ರಯಾಂಗಲ್ ನ ತಗೋತಾ ಇದ್ದೀನಿ. ಓಕೆ, ಆ ಟೈಪ್ ಅಲ್ಲಿ ತಗೋತಾ ಇದ್ದೀನಿ. ಬಟ್ ಇದು ಶೇಪ್ ಬೇರೆ ಇದೆ, ಚಿಕ್ಕದಾಗಿದೆ. ಈ ತರದಲ್ಲಿ ಚಿಕ್ಕದು ಬೇಕಾಗಿತ್ತು. ಓಕೆ ಓಕೆ, ನೆಕ್ಸ್ಟ್ ಯಾವುದು ಯಾವುದು ಯಾವ್ದು ನೋಡಿ, ನೀವು ನೋಡಿ. ಸರ್ಕಲ್. ಓಕೆ, ಸರ್ಕಲ್ ನಮಗೆ ಚಿಕ್ಕದು ಬೇಕಾಗಿತ್ತು. ಆದ್ರೆ ಈಗ ಏನ್ ಮಾಡೋಣ ಅಂತಂದ್ರೆ ನಾವು ಯಾವ್ದು ಇದನ್ನ ಹಾಕೋಣ. ಇದು ಹಾಕಿದ್ರೆ ದೊಡ್ಡದಾಗ್ಬಿಡುತ್ತೆ. ಸೊ ಇಲ್ಲಿ ದೊಡ್ಡ ಬರುತ್ತೆ. ಎಲ್ಲಿ ಸ್ಕ್ವೇರ್ ಇದೆ ಅಲ್ಲಿ. ಇದು ಆಕ್ಚುಲಿ ಅಲ್ಲಿ ಸ್ಕ್ವೇರ್ ಇದೆ, ನಮ್ಮ ಹತ್ರ ರೆಕ್ಟ್ಯಾಂಗಲ್ ಇದೆ. ಸೊ ಹಾಗಾಗಿ ನಾವೇನ್ ಮಾಡೋಣ, ಈಗ ರೆಕ್ಟ್ಯಾಂಗಲ್ ನ ಯೂಸ್ ಮಾಡೋಣ. ಬಟ್ ಸ್ಕ್ವೇರ್ ಇಲ್ಲಿ ಇಲ್ದಿರೋದ್ರಿಂದ, ಇದು ದೊಡ್ಡದಾಗಿರೋದ್ರಿಂದ ನಾವು ಚಿಕ್ಕದನ್ನ ಬಳಸ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಯಾವ್ದು ಬಳಸೋಣ? ಯಾವುದು? ಎಲ್ಲಿದೆ ಟ್ರಯಾಂಗಲ್? ರೆಕ್ಟ್ಯಾಂಗಲ್. ಸೊ ರೆಕ್ಟ್ಯಾಂಗಲ್ಗೆ ಈ ಒಂದು ದೊಡ್ಡ ರೆಕ್ಟ್ಯಾಂಗಲ್ ನ ಬಳಸೋಣ. ಈ ರೀತಿ ಬಳಸೋಣ. ನೋಡ್ತಾ ಇದ್ದೀರಾ? ಓಕೆ, ನೆಕ್ಸ್ಟ್ ಎಲ್ಲಿದೆ? ಸರ್ಕಲ್. ಒಳಗಡೆ ಸರ್ಕಲ್ ಇದೆ. ಸೊ ನಾವು ಬೇರೆ ತರ ಮನುಷ್ಯನ ಕ್ರಿಯೇಟ್ ಮಾಡೋಣ. ಈ ಸರ್ಕಲ್ ಏನಾಗಿದೆ, ಸ್ವಲ್ಪ ದೊಡ್ಡದಿದೆ. ಹೌದಾ? ಈ ಸರ್ಕಲ್ ನ ನಾವು ಇಲ್ಲಿ ಬಳಸೋದಕ್ಕೆ ಆಗಲ್ಲ. ಇದಲ್ಲದೆ ಬೇರೆ ಸರ್ಕಲ್ ನಾವು ಯಾವ್ದು ಬಳಸ್ಬೋದು? ಚಿಕ್ಕದಾಗಿ ಕಾಯಿನ್ ಬಳಸ್ಬೋದು. ಕಾಯಿನ್, ಹೌದಲ್ಲ? ಕಾಯಿನ್ ಬಳಸೋಣ. ಚಿಕ್ಕ ಸರ್ಕಲ್ ಇದೆಯಾ? ಇಲ್ಲ, ಚಿಕ್ಕ ಸರ್ಕಲ್ ಇಲ್ಲ. ಓಕೆ, ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಕಾಯಿನ್ ಇದೆ. ಹೌದಾ? ವಾಟ್ ಇಸ್ ದ ಶೇಪ್? ಸರ್ಕಲ್. ಓಕೆ ಓಕೆ, ಟೇಕ್ ಎ ಸರ್ಕಲ್. ಸುಮ್ಮನೆ ಡಿಸೈನ್ಗೋಸ್ಕರ ತಗೋತಾ ಇದ್ದೀವಿ. ಹೌದಲ್ಲ? ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ಏನ್ ಮಾಡೋದು, ಒಂದು ಸ್ಕ್ವೇರ್ ಯೂಸ್ ಮಾಡಿದ್ದೀವಿ. ಆಮೇಲೆ 3 ಕಾಯಿನ್. ಓಕೆ, 3 ಕಾಯಿನ್ ಬಳಸಿದ್ವಿ ಅನ್ಕೊಳ್ಳೋಣ. ಡಿಸೈನ್ಗೋಸ್ಕರ 3 ಕಾಯಿನ್ ಬಳಸಿದ್ವಿ. ನೆಕ್ಸ್ಟ್ ಏನ್ ಬೇಕು? ಲೆಗ್ ಬೇಕು. ಲೆಗ್ಗು, ಕಾಲು. ಹೌದಾ? ಕಾಲ್ಗೆ ಏನ್ ಮಾಡೋಣ? ಎರಡು ಯಾವ್ದು ಯೂಸ್ ಮಾಡೋಣ? ಏನಿದು? ರೆಕ್ಟ್ಯಾಂಗಲ್. ಎಸ್, ಈ ರೀತಿ ಒಂದು ರೆಕ್ಟ್ಯಾಂಗಲ್, ಈ ರೀತಿ ಒಂದು ರೆಕ್ಟ್ಯಾಂಗಲ್ ಬಳಸ್ತಾ ಇದ್ದೀವಿ. ಹೌದಾ? ಯಾವುದು? ಕೈಗೆ ನಾವು ಇಲ್ಲಿ ಬೇರೆ ತರ ಕೈನ ಯೂಸ್ ಮಾಡ್ಬೇಕಾಗುತ್ತೆ. ನಾವೇನ್ ಮಾಡೋಣ ಅಂದ್ರೆ ಈಗ, ಎಸ್ ರೈಟ್, ಎಕ್ಸಾಕ್ಟ್ಲಿ ಐಡಿಯಾ. ದಿಸ್ ಈಸ್ ಒನ್ ಆಫ್ ದಿ ಐಡಿಯಾ. ಅಂಡ್ ಆಲ್ಸೋ ದಟ್ ಸೈಡ್ ಒನ್ ಆಫ್ ದಿ ಸ್ಕೇಲ್. ಓಕೆ, ಒಂದ್ ಕೈ ಉದ್ದ, ಒಂದ್ ಕೈ ತುಂಡ ಬರುತ್ತೆ. ಏನ್ ಮಾಡೋಣ? ಸ್ಕೇಲ್ ಇನ್ನ ಹತ್ರ ಇದೆ ಇದು. ಬೇರೆ ಯಾರ ಹತ್ರ ಇದೆ? ಧನ್ವಿಕ್ ಹತ್ರ ಇದೆಯಾ? ಓಕೆ, ಈಗ ಸದ್ಯಕ್ಕೆ ಒಂದು ಹ್ಯಾಂಡ್ ನ ಯೂಸ್ ಮಾಡೋಣ. ಓಕೆನಾ? ಈಗ ನಾನೇನ್ ಮಾಡ್ತಾ ಇದ್ದೀನಿ, ಈ ಕಡೆ ಒಂದು ಹ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ, ಈ ಕಡೆ ಒಂದು ಹ್ಯಾಂಡ್ ಯೂಸ್ ಮಾಡ್ತಾ ಇದ್ದೀನಿ. ಹೌದಾ? ಲೆಗ್ಗೆ ಸ್ವಲ್ಪ
ಟ್ರಯಾಂಗಲ್ ಶೇಪಲ್ಲಿ ಡಿಸೈನ್ ಲೆಗ್ನ ಬಳಸೋಣ. ಈ ಥರ ಓಕೆನಾ? ಈಗ ನೋಡಿ ಇದೆ ಡಿಸೈನ್ ನೋಡಿ, ನೋಡ್ತಾ ಇದ್ದೀರಾ? ಓಕೆ, ಇನ್ನೊಂದು ಸ್ಕೇಲ್ ಬಂತು ನೋಡಿ. ದಿಸ್ ಈಸ್ ದ ಲಾಂಗ್ ಸ್ಕೇಲ್, ಈ ಕಡೆ ಬಳಸ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ? ಈಗ ಈಗ ಯಾವ ತರ ಡಿಸೈನ್ ಬಂದಿದ್ದು? ಮನುಷ್ಯನ ಒಂದು ಚಿತ್ರ ಬಂತು. ರೋಂಬಸ್ ರೋಬೋಟ್. ಓಕೆ, ರೋಬೋಟ್ ತರ ಚಿತ್ರ ಬಂದಿದೆ ಅಂತ. ಓಕೆ, ಈಗ ಅರ್ಥ ಆಯ್ತಲ್ಲ ನಿಮ್ಗೆ ಯಾವ್ಯಾವ ಚಿತ್ರನ ಬಳಸಿದ್ದೀವಿ ನಾವಿಲ್ಲಿ? ಶೇಪ್ಗಳು ಸ್ಕ್ವೇರು, ಇದು ಆಕ್ಚುಲಿ ಟ್ರಯಾಂಗಲ್ ಟೈಪ್ ಇಲ್ಲ, ಇದು ಸ್ವಲ್ಪ ಇದು ಕರ್ವಾಗಿದೆ, ಅದ್ರಲ್ಲಿ ತಗೊಂಡಿದೆ. ಜಸ್ಟ್ ಅದನ್ನ ಡಿಸೈನ್ಗೋಸ್ಕರ ಬಳಸಿದೀವಿ. ನೆಕ್ಸ್ಟ್ ಇದು ಸ್ಕ್ವೇರ್, ಇದು ನೋಡಿ ಕರೆಕ್ಟ್ಗೆ ಇದು ರೆಕ್ಟ್ಯಾಂಗಲ್. ಸ್ಕ್ವೇರ್ ಆಗಿದ್ರೆ ಏನಾಗ್ತಿತ್ತು? ಎಲ್ಲಾ ಕಡೆನೂ ಅದು ಸಮವಾಗಿ ಬರ್ತಿತ್ತು, ಸೈಡ್ಸ್ ಹೌದಲ್ವಾ? ಓಕೆ, ಇದು ಇರುತ್ತೆ. ನೆಕ್ಸ್ಟ್ ನೋಡಿ, ಇದು ಎತ್ಕೊಳ್ಳಿ. ಓಕೆ, ನೋಡ್ತಾ ಇದ್ರಲ್ಲ? ಸೊ ಇದು ರೆಕ್ಟ್ಯಾಂಗಲ್, ಇದು ಇವು ಸರ್ಕಲ್, ಇವು ಟ್ರಯಾಂಗಲ್ ಟೈಪ್ ಯೂಸ್ ಮಾಡಿದ್ದೀವಿ. ಆದ್ರೆ ಇಲ್ಲಿ ಏನಾಗಿದೆ, ಕರ್ವ್ ಇದೆ, ನಾವು ಬೇರೆನ ಯೂಸ್ ಮಾಡಬೇಕಾಗಿತ್ತು, ಬಟ್ ಡಿಸೈನ್ಗೆ ಯೂಸ್ ಮಾಡಿದ್ವಿ. ಓಕೆ, ರೆಕ್ಟ್ಯಾಂಗಲ್ ಆಗಿದ್ರೆ ನೋಡಿ ಈ ತರ ದೊಡ್ಡದು ಬರಬೇಕು. ಓಕೆ, ಈಗ ನಾನು ಏನು ಮಾಡ್ತಿದ್ದೀನಿ, ಇದನ್ನ ನಾನು ಹಾಗೆ ಮತ್ತೆ ಇದನ್ನ ರಿಅರೇಂಜ್ ಮಾಡ್ಬಿಡ್ತೀನಿ, ಮತ್ತೆ ವಾಪಸ್ ತೆಗೆದುಬಿಡ್ತೀನಿ. ನೀವು ಬಿಡ್ಬೇಕೀಗ. ಯಾರು ಬಿಡ್ತೀರಾ ಈಗ? ಎಲ್ಲರೂ ಫಸ್ಟ್. ಶ್ರಮಿತ್, ನೀನು ಬಿಡ್ತೀಯಾ? ಓಕೆ, ಎಲ್ಲರೂ ಬಿಡ್ತೀರಾ? ನೀನು ಆಕ್ಟಿವ್ ಆಗಬೇಕು, ಹುಷಾರಾಗಿದ್ದೀ ತಾನೆ? ಓಕೆ, ಥ್ಯಾಂಕ್ ಯು. ಓಕೆ, ಈಗ ನೀವು ಏನು ಮಾಡ್ಬೇಕಂದ್ರೆ ಯೂಸಸ್ ಆಫ್ ಶೇಪ್, ಈ ಶೇಪ್ನ ಯೂಸ್ ಮಾಡಿಕೊಂಡು ನೀವೇನು ಮಾಡಬೇಕು ಅಂದರೆ ಒಂದು ಮ್ಯಾನ್ನ ಚಿತ್ರನ ಮಾಡಬೇಕು. ಯು ಕ್ರಿಯೇಟಿಂಗ್ ಎ ಮ್ಯಾನ್ ಪಿಕ್ಚರ್. ಓಕೆ, ಯು ಆರ್ ಆಲ್ ಕ್ರಿಯೇಟಿಂಗ್ ಎ ಮ್ಯಾನ್ ಪಿಕ್ಚರ್ ಬೈ ಯೂಸಿಂಗ್ ಶೇಪ್ಸ್. ಓಕೆ, ರೆಡಿ? ಈಗ ಭರತ್ ಫಸ್ಟ್ ಸ್ಟ್ಯಾಂಡರ್ಡು ಯೂಸ್ ಮಾಡ್ತಾ ಇದ್ದಾನೆ, ಅದ್ರ ಹೆಸರು ಹೇಳಬೇಕು. ವಾಟ್ ಈಸ್ ದ ನೇಮ್? ಸ್ಕ್ವೇರ್, ಗುಡ್, ವೆರಿ ಗುಡ್. ಸರ್ಕಲ್, ಗುಡ್. ನೋಡು ಕರೆಕ್ಟಾಗಿ ಶೇಪ್ ಲೈನ್ ಬರ್ತಾ ಇದೆಯಾ? ನೋಡು, ಲೈನ್ ಇದೆಯಾ? ಕಣ್ಣುಗಳು, ಐಸ್, ನೇರಕ್ಕೆ, ವೈಟ್ ಇರು, ಅವರೇ ಮಾಡಲಿ. ಓಕೆ, ಯಾ ಏನೇನು ಯೂಸ್ ಮಾಡ್ತಾ ಇದೆಯಾ ಹೇಳ್ಬೇಕು. ಕರೆಕ್ಟಾಗಿ ನೋಡೋ, ಕತ್ತು ಕರೆಕ್ಟಾಗಿ ಸೆಂಟ್ರಿಗೆ ಬಂದಿದೆಯಾ? ನೆಕ್ ವೈಟ್ ನೆಕ್. ಅದೇನದು ಡಿಸೈನಾ? ಬರುತ್ತೋ ಡಿಸೈನ್? ಅದು ಮಾತಾಡ್ತಾ ಇಲ್ಲ, ಮಾತು ಬರಲ್ಲ ಭರತ್ಗೆ. ಕ್ರಿಯೇಟ್ ಆಯ್ತಾ? ಆದರೆ ನಮ್ಗೆ ಇಲ್ಲೇನು ಪ್ರಾಬ್ಲಮ್ ಆಯ್ತು ಅಂದರೆ, ಲೆಗ್ ಕರೆಕ್ಟಾಗಿ ಬಂದಿದೆಯಾ? ಲೆಗ್ಗು ಇದು ನೆಕ್ಕದು ನೆಕ್ ಸೆಂಟ್ರಲ್ಲಿ ಇದೆಯಾ? ನೋಡು, ಸೆಂಟ್ರಿಗೆ ಯಾವ ಕಡೆ ಕೇಳಬೇಕು ದಿತಿ? ಸೆಂಟ್ರಿಗೆ ಇದೆಯಾ ಕರೆಕ್ಟಾಗಿ? ಈಗ ಈಗ ಸ್ಟಮಕ್ಕಿಂತ ಹೊಟ್ಟೆಗಿಂತ ಕಾಲೇ ದಪ್ಪ ಆದ್ವಲ್ಲ, ಕಾಲ್ಗೆ ಏನಾದರೂ ಬೇರೆ ಪ್ಲ್ಯಾನ್ ಮಾಡ್ಬೋದಾ? ಬೇರೆ ಸ್ಕೇಲ್ ಯೂಸ್ ಮಾಡ್ಬೋದೇನೋ ಅನ್ಸುತ್ತೆ ನೀವು. ನೋಡಿ ದಿತಿ ಇದು ಮಾಡ್ತಾ ಇದ್ದೆ, ನೋಡಲ್ಲಿ ನೋಡು. ಎಸ್, ಅದನ್ನು ಕೂಡ ಯೂಸ್ ಮಾಡ್ಬೋದು. ಎಸ್, ಓಕೆ, ಥ್ಯಾಂಕ್ ಯು. ಓಕೆ, ದ್ವಿತೀಯನೂ ಕೂಡ ಮಾಡಿದಾಳೆ. ಅಲ್ಲೇ ಇದು ಹ್ಯಾಂಡ್ಗೆ ಏನು ಹೆಸರು ಯಾವ್ಯಾವುದು ಯೂಸ್ ಮಾಡಿದ್ಯಾ? ಸ್ಕ್ವೇರ್, ಸರ್ಕಲ್, ಸ್ಕ್ವೇರ್, ರೆಕ್ಟ್ಯಾಂಗಲ್, ಸರ್ಕಲ್, ರೆಕ್ಟ್ಯಾಂಗಲ್ ಮತ್ತು ಟ್ರಯಾಂಗಲ್ ಯೂಸ್ ಮಾಡಿದ್ದೀವಿ. ಬಟ್ ಅದು ಶೇಪ್ ಏನಾಗಿದೆ, ಸ್ವಲ್ಪ ಕರ್ವ್ ಬಂದಿದೆ.
ಈ ಕಡೆ ರೆಕ್ಟ್ಯಾಂಗಲ್ ಅಂದಾಗ ನಿಮಗೆ ಅದು ಟ್ರಯಾಂಗಲ್ಗೆ ನಿಮ್ಗೆ ಏನಾಗ್ತಿತ್ತು ಬೇರೆದು ಬರ್ತಿತ್ತದು, ಹೌದಲ್ವಾ? ಇದು ಡಿಸೈನ್ಗೋಸ್ಕರ ಮಾಡಿರೋಂಥದ್ದು. ಓಕೆ, ಚೆನ್ನಾಗಿ ಮಾಡಿದಿರಿ.